ಚುಕ್ಕೆ ಗುರುತಿನ ಪ್ರಶ್ನೆ 842 ಹೋರಾಟ ಮಾಡೋದು ಬೇಡ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ನಾನು ಪ್ರಶ್ನೋತ್ತರ ಪ್ರಶ್ನೆಗಳನ್ನ ಕೇಳಿದ್ದೀನಿ. ನೀವು ನನಗೆ ಪ್ರಶ್ನೆ ನೀವು ಅವಕಾಶ ಕೊಡೋದಿಲ್ಲ. ನನ್ನ ಹತ್ರ ಕೇಳ್ತೀನಿ, ನನಗೆ ಪ್ರಶ್ನೆ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಪಕ್ಷದ ನಾಯಕರೇ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಎಂತ ಕೆಲಸ ಇಲ್ವಾ? ನೀವು ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ ನೀವು. ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ, ಪ್ರಶ್ನೋತ್ತರ ಆಗುದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಅಲ್ಪಸಂಖ್ಯಾತರ ಸಂಖ್ಯೆ ಎಷ್ಟು ನಿಯಮಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಕ್ಕಂಥ 11ರ ಜನಗಣತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20,266 ಲೋಕಸಭಾ ಚುನಾವಣೆ ಒಂದು ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಕ್ ಕಾರ್ಡ್ ಅನ್ವಯ 750 ನಮ್ಮಲ್ಲೇ ಇದ್ದಾರೆ. ಇದೇನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ ಅಧ್ಯಕ್ಷರೇ? ಏನು ಈ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸರ್ಕಾರದ ಯೋಜನೆ ಅಡಿ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಏನಂತ ಸ್ಪಷ್ಟ ಮಾಡಿ. ಅವರಿಗೇನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು. ಸರ್ ನೋಡಿ, ನಾವು ಅಡ್ಡಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್. ನಿನ್ನೆ ನಮ್ಮ ಪಕ್ಷದ ಸದಸ್ಯರೇ ಮಾಡಿರಲ್ಲ, ಅವಾಗ ಚರ್ಚೆ ನೀವು ಈಗ ಅವಶ್ಯಕವಾಗಿ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗಿ ಸರಿಯಲ್ಲ. ನಿಯಮಕ್ಕೆ ಬಾಹಿರವಾಗಿ ಅವರಿಗೆ ಕೊಡಬೇಕು ಅಂತ ಆಯ್ತು, ನೀವು ಪ್ರಶ್ನೆ ಕೇಳಿ, ಉತ್ತರ ಕೊಡಿ. ಆಯ್ತು, ಹೇಳ್ತಾರೆ ಈಗ. ಅದು ಅವ್ರು ಹೇಳ್ತಾರೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ನಾನೇನ್ ಮಾಡ್ತೀನಿ, ಅವ್ರು ಕೊಡಿ. ಈಗ ಸಭಾಧ್ಯಕ್ಷರೇ, ಶಾಸಕಿಯವರು ಕೇಳಿದ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಯೋಜನೆ ಒಳ್ಳೆ ಅಧ್ಯಕ್ಷ, ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವಾಗ ದೋತನಾಳ ಅಂತ ಹೇಳ್ತಾರೆ. ಗಲಾಟೆ ಯಾವುದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೋತ್ತರ ನಿಯಮಾನುಸಾರ ನಡೆದಿದೆ, ಅದನ್ನು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಡನ್ನ ಪಡೆದು ಯಾವ ತಿಂಗಳಿಂದ ಅಪ್ಲಿಕೇಶನ್ ಹಾಕ್ತಾರೆ ಆ ತಿಂಗಳಿನಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ